ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತಿಗಾಗಿದೆ. 7 ಜನ ಸ್ಪಾಟಲ್ಲೇ ಸತ್ತಿದ್ದಾರೆ. ಮಿಕ್ಕಿದವರು ಇನ್ನು 4 ಜನ 5 ಜನ ಚಿಕಿತ್ಸೆ ಪಡ್ತಾ ಇದ್ದಾರೆ. ಒಬ್ಬ ಗಂಭೀರ ಗಾಯ ಆಗಿದೆ. ಸೊ ಒಬ್ಬ ಯಾದಗಿರವರು ಮೃತಪಟ್ಟಿರೋರ ಪೈಕಿ, ಮಿಕ್ಕಿದವರೆಲ್ಲ ಹೊರಗಡೆ ರಾಜ್ಯವರು, ಛತ್ತೀಸ್ಗಢ ಮತ್ತು ಬೇರೆ ಕಡೆ ಮಾಡ್ತಿದ್ದವರು. ಸೊ ಅವರೆಲ್ಲ ಕುಟುಂಬದವ್ರನ್ನೆಲ್ಲ ಈಗಾಗಲೇ ನಮ್ಮ ಪೊಲೀಸವರು SP ಅವರೆಲ್ಲ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇದನ್ನು ಮೃತದೇಹಗಳನ್ನು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು ಆಗಿದೆ. ಬೆಳಗಿನ ಜಾವ 7 ಗಂಟೆ ಅಷ್ಟೊತ್ತಿಗಾಗಿದೆ. 7 ಜನ ಸ್ಪಾಟಲ್ಲೇ ಸತ್ತಿದ್ದಾರೆ. ಮಿಕ್ಕಿದವರು ಇನ್ನು 5 ಜನ ಚಿಕಿತ್ಸೆ ಪಡ್ತಾ ಇದ್ದಾರೆ. ಒಬ್ಬ ಗಂಭೀರ ಗಾಯ ಆಗಿದೆ. ಸೊ ಒಬ್ಬ ಯಾದಗಿರವರು ಮೃತಪಟ್ಟಿರೋರ ಪೈಕಿ, ಮಿಕ್ಕಿದವರೆಲ್ಲ ಹೊರಗಡೆ ರಾಜ್ಯವರು, ಛತ್ತೀಸ್ಗಢ ಮತ್ತು ಬೇರೆ ಕಡೆ ಮಾಡ್ತಿದ್ದವರು. ಸೊ ಅವರೆಲ್ಲ ಕುಟುಂಬದವ್ರನ್ನೆಲ್ಲ ಈಗಾಗಲೇ ನಮ್ಮ ಪೊಲೀಸವರು SP ಅವರೆಲ್ಲ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇದನ್ನು ಮೃತದೇಹಗಳನ್ನು ಕಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು